ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿದ ಸಿಐಟಿಯು ನೇತೃತ್ವದ ಅಂಗನವಾಡಿ ಕಾರ್ಯಕರ್ತೆಯರು ಬಂಧಿಸಿ ನಂತರ ಬಿಡುಗಡೆ ಮಾಡಿದ ಪೊಲೀಸರು. ಸಿಐಟಿಯು ನೇತೃತ್ವದಲ್ಲಿ ನೂರಾರು ಅಂಗನವಾಡಿ ಕಾರ್ಯಕರ್ತೆಯರು ಇಂದು ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಸಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ನಂತರ ಬಸ್ ನಿಲ್ದಾಣ ಮುಂಭಾಗ ಮಾನವ ಸರಪಳಿ ರಚಿಸಿ ವಿವಿಧ ಬೇಡಿಕೆಗೆ ಒತ್ತಾಯಿಸಿದಾಗ ಪೊಲೀಸರು ಪ್ರತಿಭಟನಾಕಾರರನ್ನ ಬಂಧಿಸಿ ಬಿಡುಗಡೆಗೊಳಿಸಿದರು. ಅಭಿವೃದ್ಧಿ ಹೆಸರಿನಲ್ಲಿ ಕಾರ್ಪೊರೇಟ್ ಕಂಪನಿಗಳ ಸೇವಕರನ್ನಾಗಿ ಮಾಡಲು ವೇತನ ಸಮಿತಿಯಲ್ಲಿ 4 ಕಾನೂನು, ಕೈಗಾರಿಕಾ ಬಾಂಧವ್ಯ ಸಮಿತಿಯಲ್ಲಿ 3 ಕಾನೂನು, ಔದ್ಯೋಗಿಕ ಸುರಕ್ಷತೆ, ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿಗಳ ಸಂಹಿತೆಯಲ್ಲಿ 13 ಕಾನೂನು ಮತ್ತು ಸಾಮಾಜಿಕ ಭದ್ರತಾ ಸಂಹಿತೆಯಲ್ಲಿ 9 ಕಾನೂನು ಸೇರಿದಂತೆ ಒಟ್ಟು 29 ಕಾನೂನುಗಳನ್ನು 4 ಸಂಹಿತೆಗಳಲ್ಲಿ ರೂಪೀಕರಿಸಲಾಗಿದೆ. ದೇಶದಲ್ಲಿ ಅತಿ ಹೆಚ್ಚು ಅಸಂಘಟಿತ ಸ್ವಿಮ್ ಮತ್ತು ಅನೌಪಚಾರಿಕ ಕಾರ್ಮಿಕರನ್ನ ಕಾನೂನುಗಳ ಅಡಿಯಲ್ಲಿ ತರಬೇಕು ಮತ್ತು 1 ದಿನದ ವೇತನ 600 ನಿಗದಿ ಮಾಡಬೇಕೆಂಬ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಬೇಡಿಕೆಯನ್ನ ಕೇಂದ್ರ ಸರ್ಕಾರ ತಿರಸ್ಕರಿಸಿದೆ. ವೇತನ ಸಂಹಿತೆಯಲ್ಲಿ 15ನೇ ಐಎಲ್ಸಿಯು ಕನಿಷ್ಠ ವೇತನ, ನ್ಯಾಯಸಮ್ಮತ ಮತ್ತು ಜೀವಿತ ವೇತನಗಳನ್ನು ನಿಗದಿ ಮಾಡುವ ಅಂಶಗಳನ್ನು ಒಳಗೊಳ್ಳುವ ಬದಲಿಗೆ ₹187 ನೆಲಮಟ್ಟದ ಕೂಲಿಯನ್ನು ನಿರ್ದಿಷ್ಟಗೊಳಿಸಿದ್ದರಿಂದ ಇನ್ನು ಮುಂದೆ ಕನಿಷ್ಠ ವೇತನ ಹೆಚ್ಚಳಗಳಿಗೆ ಪೆಟ್ಟು ಬೀಳುತ್ತದೆ. ಇನ್ನು ಮುಂದೆ 18,000ಕ್ಕಿಂತ ಹೆಚ್ಚು ವೇತನ ಪಡೆಯುವವರು ಸೂಪರ್ವೈಸರ್ಗಳು, ಅಪ್ರೆಂಟಿಸ್ಗಳು 40 ಕಾರ್ಮಿಕರಿದ್ದು, ವಿದ್ಯುತ್ ರಹಿತ ಉದ್ಯಮಗಳಲ್ಲಿರುವ ಕಾರ್ಮಿಕರು 50ಕ್ಕಿಂತ ಕಡಿಮೆ ಗುತ್ತಿಗೆ ಕಾರ್ಮಿಕರನ್ನ ಹೊಂದಿರುವ ಗುತ್ತಿಗೆದಾರರು ಲೈಸೆನ್ಸ್ ತೆಗೆದುಕೊಳ್ಳಬೇಕಿಲ್ಲ. ಇದರಿಂದಾಗಿ ಭಾರತದ 70% ಕಾರ್ಮಿಕರಿಗೆ ಕಾರ್ಮಿಕ ಕಾನೂನು ಅನ್ವಯಿಸಲಾಗುವುದಿಲ್ಲ ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಅಂಗನವಾಡಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷೆ ಶಾರದಾ ಮಾತನಾಡಿ, 8 ಗಂಟೆ ಕೆಲಸದ ಅವಧಿ, ಖಾಯಂ ಕೆಲಸಕ್ಕೆ ತಕ್ಕ ವೇತನ, ಸುರಕ್ಷತೆ, ಮುಷ್ಕರದ ಹಕ್ಕು, ಸಂಘ ಕಟ್ಟುವ ಹಕ್ಕು ಇನ್ನಿತರೆ ಹಕ್ಕುಗಳನ್ನು ಇಲ್ಲವಾಗಿಸಿ ಕಾರ್ಮಿಕರನ್ನ ಗುಲಾಮರನ್ನಾಗಿಸಲು ಕೇಂದ್ರ ಸರ್ಕಾರ ಕಾರ್ಪೊರೇಟ್ ಬಂಡವಾಳದ ಪರ ರೂಪಿಸಿರುವ ಕಾರ್ಮಿಕ ವಿರೋಧಿ 4 ಸಂಹಿತೆಗಳನ್ನು ರದ್ದುಪಡಿಸಬೇಕು. ಅಂಗನವಾಡಿ ನೌಕರರ ಹಲವು ಬೇಡಿಕೆಗಳ ಬಗ್ಗೆ ಕಳೆದ ಅನೇಕ ವರ್ಷಗಳಿಂದ ಹೋರಾಟ ನಡೆಯುತ್ತಿದೆ. ಆದರೆ ಈವರೆಗೆ ಆಳುವ ಸರ್ಕಾರಗಳು ಕೇವಲ ಮೂಗಿಗೆ ತುಪ್ಪ ಸವರುವ ಕೆಲಸವನ್ನ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಂಗನವಾಡಿ ನೌಕರರ ಸಂಘದ ಕಾರ್ಯದರ್ಶಿ ಪೂರ್ಣಿಮಾ ಮಾತನಾಡಿ, ಎಲ್ಲಾ ಕಾರ್ಮಿಕರು ವಿವಿಧ ಬೇಡಿಕೆ ಈಡೇರಿಸುವಂತೆ ಜಂಟಿ ಹೋರಾಟ ಮಾಡಲಾಗುತ್ತಿದೆ. ಪ್ರತಿಯೊಂದು ಕೆಲಸಗಳಿಗೂ ಅಂಗನವಾಡಿ ನೌಕರರನ್ನ ಬಳಸಿಕೊಳ್ಳಲಾಗುತ್ತಿದೆ. ಅಂಗನವಾಡಿಗೆ ಬರುವ ಮಕ್ಕಳಿಗೆ 4 ಅಕ್ಷರ ಕಲಿಸಲು ಸಾಧ್ಯವಾಗುತ್ತಿಲ್ಲ. 2018ರಿಂದ ಕೇಂದ್ರ ಸರ್ಕಾರ ಯಾವುದೇ ಗೌರವಧನ ಹೆಚ್ಚಳ ಮಾಡಿಲ್ಲ. ಆದ್ದರಿಂದ ಕೇಂದ್ರ ಸರ್ಕಾರ 26,000 ರೂಗಳಿಗೆ ಗೌರವಧನವನ್ನು ಹೆಚ್ಚಿಸಬೇಕು. ತಾಲೂಕಿನಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದ ಎಷ್ಟೋ ಅಂಗನವಾಡಿ ಕೇಂದ್ರಗಳಿದ್ದು ಅವುಗಳಿಗೆ ಮೂಲಭೂತ ಸೌಕರ್ಯ ನೀಡಿ ಮೇಲ್ದರ್ಜೆಗೇರಿಸಬೇಕೆಂದು ಗುಣಮಟ್ಟದ ಆಹಾರ ವಿತರಣೆ ಮಾಡಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಅಂಗನವಾಡಿ ನೌಕರರ ಸಂಘದ ಕಾರ್ಯದರ್ಶಿ ಪೂರ್ಣಿಮಾ, ಉಪಾಧ್ಯಕ್ಷೆ ಕವಿತಾ, ಸದಸ್ಯರಾದ ಮೀನಾಕ್ಷಿ, ಬಿಂದು, ಸಲ್ಮಾ, ಸುಧಾ ಹಾಗೂ ಇತರರು ಇದ್ದರು. ಕಾನೂನುಗಳನ್ನು 5 ಸಂಹಿತೆಗಳನ್ನಾಗಿ ಮಾಡಿದೆ. ಅದರ ವಿರುದ್ಧವಾಗಿ ನಾವು ಇವತ್ತು ದೇಶಾದ್ಯಂತ ಪ್ರತಿ ತಾಲೂಕಿನಲ್ಲೂ ಮುಷ್ಕರನ ಹಮ್ಮಿಕೊಂಡಿದ್ದೀವಿ. ಇವತ್ತು ನಮ್ಗೆ ಏನು ದುಷ್ಪರಿಣಾಮ ಬೀರುತ್ತೆ ಅಂದರೆ 5 ಸಂಹಿತೆಗಳಿಂದ ನಾವು ದುಡಿಯುವ ಮಹಿಳೆಯರು ರಾತ್ರಿ ಪಾಳ್ಯದಲ್ಲಿ ದುಡಿಬೇಕು ಅನ್ನೋದೊಂದು ಅವರು ಕಾನೂನನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಜಾರಿಗೆ ತರೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಮತ್ತು ನಮಗೆ ಕನಿಷ್ಠ ವೇತನ, ಅದರೊಳಗೂ ನಾವು ಈಗ ಸುಮಾರು 50 ವರ್ಷ ಆಗಿದೆ ನಮ್ಮ ICDS ಬಂದು, ನಮ್ಮನ್ನು ಕಾರ್ಮಿಕರು ಅಂತ ಪರಿಗಣಿಸಿಲ್ಲ ಮತ್ತು ನಮಗೆ ಕನಿಷ್ಠ ವೇತನ ಕೊಡಲೇಬೇಕು. ಇವತ್ತಿನ ಒಂದು ಪರಿಸ್ಥಿತಿಯ ಆಧಾರದ ಮೇಲೆ, ಬೆಲೆ ಆಧಾರಿತದ ಮೇಲೆ ನಮಗೆ ಕನಿಷ್ಠ ವೇತನ ಕೊಡಲೇಬೇಕು ಅಂತ ನಾವಿವತ್ತು ಬೀದಿಗಿಳಿದಿದ್ದೀವಿ. ಮತ್ತು ಈಗ ಕೇಂದ್ರ ಸರ್ಕಾರ ಸುಮಾರು 2018ರಿಂದ ಈಚೆಗೆ ₹1 ಸಹ
ಪ್ರತಿ ಸಾರಿ ಒಂದೊಂದನ್ನ ಕಾನೂನು ಕೇಂದ್ರ ಸರ್ಕಾರ ಜಾರಿಗೆ ತರ್ತಾನೆ ಇರುತ್ತೆ. ಈಗಾಗಲೇ FRS ಅನ್ನೋ ಒಂದನ್ನ ಜಾರಿಗೆ ತಂದಿದೆ. ಅದರಲ್ಲಿ ಗರ್ಭಿಣಿ 6 ತಿಂಗಳಿಂದ 3 ವರ್ಷದ ಮಕ್ಕಳನ್ನ ಫೋಟೋ ಕ್ಯಾಪ್ಚರ್ ಮಾಡಬೇಕು. ಈಗ ಗರ್ಭಿಣಿ ಇರ್ತಾಳೆ, ಈಗ ಸಾಮಾನ್ಯವಾಗಿ ಆದಷ್ಟು 90% ಗರ್ಭಿಣಿಯರು ಬೆಡ್ ರೆಸ್ಟಲ್ಲೇ ಇರಬೇಕು ಅನ್ನೋ ಒಂದು ಇದರಲ್ಲಿ ಇರ್ತಾರೆ. ಅವ್ರನ್ನ ಪ್ರತಿ ತಿಂಗಳು ನಾವು ಅಂಗನವಾಡಿಗೆ ಬಂದು ಕೇಂದ್ರಕ್ಕೆ ಬಂದು FRS ಮಾಡಿಸ್ಕೊಂಡು ಫುಡ್ ತಗೊಂಡು ಹೋಗಿ ಅಂದರೆ ಅವ್ರಿಗೂ ಕಷ್ಟ ಆಗುತ್ತೆ. ಮತ್ತು ಬಾಣಂತಿಯರು ಅಷ್ಟೇ, ಆಗ ಡೆಲಿವರಿ ಆಗಿರೋ ಬಾಣಂತಿಯರನ್ನ ನಾವು ಕರೆದು ಕೇಂದ್ರಕ್ಕೆ ಬಂದು ನಾವು ಫೋಟೋ ಕ್ಯಾಪ್ಚರ್ ಮಾಡಬೇಕು, FRS ಮಾಡಬೇಕು, ಬಂದು ಕೇಂದ್ರಕ್ಕೆ ಬರಬೇಕು, ಫುಡ್ ತಗೊಂಡು ಹೋಗಬೇಕು ಅಂದರೆ ಅದನ್ನು ಯಾರು ಒಪ್ಕೊಂತಿಲ್ಲ. ಮತ್ತು 6 ರಿಂದ 3 ವರ್ಷದ ಮಕ್ಕಳನ್ನ FRS ಮಾಡಬೇಕು ಅನ್ನೋ ಒಂದು ಕಾನೂನಿದೆ. ಅದನ್ನು ಮಾಡೋಕ್ಕೆ ತುಂಬ ಕಷ್ಟ ಆಗಿದೆ. ಅವ್ರು ಕೊಟ್ಟಿರೋ ಫೋನ್ಗಳೇನಾಗಿದೆ ಅಂದರೆ ಯಾವುದೇ ರೀತಿಯ ಸರಿಯಾಗಿ ವರ್ಕ್ ಆಗ್ತಿಲ್ಲ. ಒಂದು ಮಗುನ FRS ಮಾಡಬೇಕು ಅಂದರೆ 1 ದಿನ ಆಗ್ಬೋದು, 2 ದಿನ ಆಗದೆ ಹೋಗ್ಬೋದು. ಇಡೀ ಹೋದ ತಿಂಗಳು ಜೂನ್ ತಿಂಗಳಲ್ಲಿ 1 ತಿಂಗಳಾಗಿದ್ರು ನಮಗೆ FRS ಮಾಡೋಕ್ಕಾಗಿಲ್ಲ. ಮತ್ತೆ ಮುಂದಿನ ತಿಂಗಳು ಶುರು ಮಾಡಿ ಅಂತಿದ್ದಾರೆ. ಇದು ತುಂಬ ಕಷ್ಟ ಆಗಿದೆ. ಮತ್ತು ಇನ್ನು ಕಳಪೆ ಗುಣಮಟ್ಟದ ಆಹಾರ, ಇತ್ತೀಚೆಗಂತೂ ತುಂಬ ಕಳಪೆ ಮಟ್ಟದ ಆಹಾರ ಬರ್ತಿದೆ. ಅದನ್ನ ಅವ್ರು ನಿಲ್ಲಿಸಿ ನಮಗೆ ಒಳ್ಳೆಯ ಗುಣಮಟ್ಟದ ಆಹಾರವನ್ನು ಕೊಡ್ತಿದ್ದಾರೆ. ಮತ್ತು ಗ್ರಾಮ್ಗಳಂತೂ ನಮಗೆ ಗರ್ಭಿಣಿ ಬಾಣಂತಿಯರ ಕೊಡೋದಕ್ಕೆ ತುಂಬ ಬೇಜಾರಾಗ್ತಿದೆ. 1 ಗ್ರಾಮು, 2 ಗ್ರಾಮು, ಅರ್ಧ ಗ್ರಾಮು ಅವರ ಆಹಾರನ ವಿತರಿಸೋಕ್ಕೆ ನಮಗೆ ತುಂಬ ಬೇಸರ ಆಗ್ತಿದೆ. ಇನ್ನು ಮುಂದಕ್ಕೆ ನಮ್ಮ ಕಾರ್ಯದರ್ಶಿ ಸ್ವಲ್ಪ ಮಾತಾಡ್ತಾರೆ. ಸಂಘದ ಕಾರ್ಯದರ್ಶಿ ಮಾತಾಡ್ತಾ ಇರೋದು. ನಾವಿವತ್ತು ಜುಲೈ 9ರಂದು ರಾಜ್ಯಾದ್ಯಂತ ಹಾಗೂ ದೇಶಾದ್ಯಂತ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಆ ಹೋರಾಟದ ಭಾಗವಾಗಿ ಈಗ ಮುಖ್ಯವಾಗಿ ನಾವು ಎಲ್ಲ ಕಾರ್ಮಿಕರು ಅಂದರೆ ಜಂಟಿ ಸಮಿತಿ ಹೋರಾಟವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ನಾವು ಅದರಲ್ಲಿ ರೈತರು ಇರ್ಬೋದು, ಕೂಲಿ ಕಾರ್ಮಿಕರು ಇರ್ಬೋದು, ಗ್ರಾಮ ಪಂಚಾಯತಿ ನೌಕರರು ಇರ್ಬೋದು, ಬಿಸಿಯೂಟ ನೌಕರರು, ಹಾಗೆ ಅಂಗನವಾಡಿ ನೌಕರರು ಎಲ್ಲರೂ ಕೂಡ ಮುಖ್ಯವಾಗಿ ಭಾಗವಹಿಸಿ ಈ ಹೋರಾಟವನ್ನು ನಡೆಸ್ತಾ ಇದ್ದೀವಿ. ನಮ್ಮ ಹೋರಾಟ ಏನು ಅಂತಂದರೆ ಇದುವರೆಗೂ ಕೂಡ ಮುಖ್ಯವಾಗಿ ನಾವು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇರೋಂಥದ್ದು. ಯಾವುದೇ ಒಂದು ಕೆಲಸ ಸ್ಥಳೀಯ ಮಟ್ಟದಲ್ಲಿ ಯಾವುದೇ ಒಂದು ಕೆಲಸ ಅಂತ ಬಂದಾಗ ಕೂಡ ರಾಜ್ಯ ಸರ್ಕಾರಕ್ಕಾಗಲಿ ಕೇಂದ್ರ ಸರ್ಕಾರಕ್ಕಾಗಲಿ ಹೆಲ್ಪ್ ಆಗೋಂಥದ್ದು ಅಂಗನವಾಡಿ ವರ್ಕರ್ಸ್ಗಳು. ಆದರೆ ಅದೇ ಒಂದು ಅನುದಾನ ಅಂತ ಬಂದಾಗ ಯಾರೂ ಕೂಡ ಅಂಗನವಾಡಿ ನೌಕರನ್ನ ಗುರುತಿಸಲ್ಲ. 2018ರಿಂದ ಇವತ್ತಿನವರೆಗೂ ಕೂಡ 1 ರೂಪಾಯಿ ಕೂಡ ಕನಿಷ್ಠ ವೇತನವನ್ನು ಹೆಚ್ಚಳ ಮಾಡಿಲ್ಲ ಕೇಂದ್ರ ಸರ್ಕಾರದವರು. ರಾಜ್ಯ ಸರ್ಕಾರದವರು ಆವಾಗ ಸ್ವಲ್ಪ ವೇತನವನ್ನು ಹೆಚ್ಚಳ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೂ ಕೂಡ ಕನಿಷ್ಠ ವೇತನವನ್ನು ಇದುವರೆಗೂ ಕೂಡ ಅವರು ಕೂಡ ಜಾರಿ ಮಾಡಿಲ್ಲ. ಹಾಗಾಗಿ ಅಂಗನವಾಡಿನಲ್ಲಿ ಈ ಕೆಲಸ ಮಾಡಿ ಆ ಕೆಲಸ ಮಾಡಿ ಪ್ರತಿದಿನ, ಯಾಕೆಂದರೆ ನಾವು ಅಂಗನವಾಡಿನಲ್ಲಿ ಮಕ್ಕಳಿಗೆ ಕೂತ್ಕೊಂಡು ಒಂದು ಪಾಠ ಹೇಳ್ಕೊಡೋದಕ್ಕಲ್ಲಿ ಒಂದು 4 ಅಕ್ಷರ ಕಲಿಸೋ ಖಂಡಿತ ಇವತ್ತಿನ ವ್ಯವಸ್ಥೆಯಲ್ಲಿ ಸಾಧ್ಯನೇ ಇಲ್ಲ. ಯಾಕೆಂದರೆ ಪೋಷಕರು ನಾವು ಏನೋ ಒಂದು ಕಲಿಸ್ಕೊಡ್ತೀವಿ ಅನ್ನೋ ಒಂದು ಭರವಸೆಯಿಂದ ಅಂಗನವಾಡಿಗೆ ಮಕ್ಕಳುಗಳನ್ನು ಕಳಿಸ್ತಾರೆ. ಆದರೆ ನಮಗೇನಾಗುತ್ತೆ, FRS ಮಾಡಿ ಆ ರಿಜಿಸ್ಟ್ರ್ ಬರೀರಿ, ಈ ರಿಜಿಸ್ಟ್ರ್ ಬರೀರಿ, ಅವ್ರಿಗೆ ಫುಡ್ ಕೊಡಿ, ಇವ್ರಿಗೆ ಫುಡ್ ಕೊಡಿ, ಪ್ರತಿದಿನ ಇದೇ ಕೆಲಸ ಆಗುತ್ತೆ ಹೊರತು ನಾವು ಅಂಗನವಾಡಿನಲ್ಲಿ ಏನನ್ನ ಮೂಲವಾಗಿ ಮಾಡಬೇಕು ನಾವು ಆ ಕೆಲಸನ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ FRS ನನಗೆ ಬೇಡವೇ ಬೇಡ. ಮತ್ತು ಒಳ್ಳೆ ಉತ್ತಮ ಗುಣಮಟ್ಟದ ಆಹಾರವನ್ನು ಕೊಡಿ. 2 ಗ್ರಾಮು, 3 ಗ್ರಾಮು, 4 ಗ್ರಾಮ್ನ ನಾವು ಒಂದು 25 ದಿನಕ್ಕೆ ಒಂದು ಲೆಕ್ಕ ಹಾಕಿದಾಗ 25 ಗ್ರಾಮ್, 30 ಗ್ರಾಮ್, 40 ಗ್ರಾಮ್ ಬರುತ್ತೆ. ಪೋಷಕರನ್ನ ಬಂದು ನೀವು ಆ ಫುಡ್ಡನ್ನ ತಗೊಂಡು ಹೋಗಿರ್ತಾರೆ. ಅವ್ರ ಮುಖನ ಏನೋ ಒಂದು ರೀತಿ ಮಾಡಿಕೊಂಡು ನಮ್ಮನ್ನು ಯಾವುದೋ ಒಂದು ರೀತಿಯಲ್ಲಿ ನೋಡಿಕೊಂಡು ಅವರು ಫುಡ್ಡನ್ನು ತಗೊಂಡು ಹೋಗ್ತಾರೆ. ದೈಹಿಕ ವ್ಯವಸ್ಥೆಗಳೆಲ್ಲ ಬದಲಾಗಬೇಕು. ಹಾಗೆಯೇ ಹಲವಾರು ಅಂಗನವಾಡಿಗಳಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲ.